ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ದಾಸರಹಳ್ಳಿ ಕ್ಷೇತ್ರದ ಬಾಗಲಗುಡ್ಡೆಯ ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಜರುಗಿದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವ. ಮಾಜಿ ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಸಂಸದರು ಆದ ಶ್ರೀ ಡಿ.ವಿ. ಸದಾನಂದ ಗೌಡರು ಭಾಗಿ. ವಿವಿಧ ಕ್ಷೇತ್ರದ ಸಾಧಕರುಗಳಿಗೆ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ವಿನೋದ್ ಗೌಡರವರ ಸಾರಥ್ಯದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ವಿಜಯನಗರ ಶಾಖಾ ಮಠದ ಪೀಠಾಧ್ಯಕ್ಷ ಶ್ರೀ ಸೌಮ್ಯನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ. ಕ್ರೀಡಾ ಕ್ಷೇತ್ರದಿಂದ ಅಂತಾರಾಷ್ಟ್ರೀಯ ಕರಾಟೆ ತರಬೇತುದಾರರಾದ ಶ್ರೀ ರಾಘವೇಂದ್ರ ಪ್ರತಾಪ್ ಸಿಂಗ್ ರವರಿಗೆ ಮಾಜಿ ಸಂಸದರು, ಮುಖ್ಯಮಂತ್ರಿಗಳು ಆದ ಡಿ.ವಿ. ಸದಾನಂದ ಗೌಡರಿಂದ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ. ರಾಘವೇಂದ್ರ ಪ್ರತಾಪ್ ಅಂತೇಳಿ. ನಾನು ಅಂತಾರಾಷ್ಟ್ರೀಯ ಕರಾಟೆ ಕೋಚ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನನ್ನಲ್ಲಿ ಒಂದು 50ರಿಂದ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ. ನಾನು ಮೊನ್ನೆ ತಾನೇ ಮಲೇಷ್ಯಾ ಕೋಲಾಲಂಪುರಲ್ಲಿ ಭಾರತಕ್ಕೆ 2 ಚಿನ್ನ ಮತ್ತು 2 ಬೆಳ್ಳಿ ತಂದು ನನ್ನ ದೇಶಕ್ಕೆ ಹೆಮ್ಮೆಯ ಪ್ರಾರ್ಥನೆ ಮಾಡಿದ್ದೀನಿ. ಮತ್ತು ಇನ್ನು ಮುಂದೆ ನಾನು ಲಂಡನ್ನು ಆ ಥರ ಲಂಡನ್ ಕಡೆಯೂ ನನಗೆ ಹೋಗುವಂಥದ್ದು ಅವಕಾಶ ಸಿಕ್ಕಿದೆ. 16ನೇ ಜಯಂತ್ಯೋತ್ಸವದ ಸಲುವಾಗಿ ಈ ಪ್ರತಿಷ್ಠಿತ ಪ್ರಶಸ್ತಿ ಪಡೆಯೋಕ್ಕೆ ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಹಾಗೂ ವಿನೋದ್ ಗೌಡರ ಆದ್ಯತೆಯಲ್ಲಿ ಹಾಗೂ ಈ ನಮ್ಮ ಸದಾನಂದ ಗೌಡರು ಅಂಥ ದೊಡ್ಡ ವ್ಯಕ್ತಿ ಕೈಯಲ್ಲಿ ನಾನು ಪಡೆಯೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ವಿನೋದ್ ಗೌಡರಿಗೆ ನನ್ನ ಹೃತ್ಪೂರ್ವಕ ವಂದನೆ.